ಹೌದು ಪ್ರಿಯರೇ, ಆ ದೇವರು ಧರೆಗೆ ಇಳಿದು ಬಂದಂತಹ ದಿನವೇ ಈ ದಿನ. ಇದರ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ಏನಂತ ಆಲಿಸಿದೆವು? ಅದಕ್ಕಿಂತ ಮುನ್ನ ಪ್ರಭು ಯೇಸು ಕ್ರಿಸ್ತರ ಜನನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪ್ರಭು ಯೇಸು ಕ್ರಿಸ್ತರು ಜನನ ಲೂಕನು ಬರೆದಿರುವಂತಹ ಶುಭ ಸಂದೇಶ ಹಾಗೂ ಮತ್ತಾಯ ಬರೆದಿರುವಂತಹ ಶುಭ ಸಂದೇಶದಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರು ಹೇಗೆ ಜನಿಸಿದರು ಎನ್ನುವುದನ್ನ ಈ ಎರಡು ಶುಭ ಸಂದೇಶದಲ್ಲಿ ಕಾಣುತ್ತೇವೆ. ಇಂದಿನ ಶುಭ ಸಂದೇಶ ಲೂಕನು ಬರೆದಿರುವಂತಹ ಶುಭ ಸಂದೇಶ. ಈಗ ದಾವೀದ ವಂಶದವರಾದ ಒಂದು ಜೋಸೆಫ್ ರವರು ಬೆತ್ಲೆಹೇಮಿಗೆ ಹೋಗುವುದನ್ನು ನಾವು ನೋಡ್ತೇವೆ. ಹೀಗೆ ದಾವೀದ ಅರಸನ ವಂಶಜನಾದ ಜೋಸೆಫರು ಬೆತ್ಲೆಹೇಮಿಗೆ ಹೇಗೆ ಹೋಗ್ಬೇಕಾಗಿತ್ತು? ಮೊದಲನೇ ಪ್ರಶ್ನೆ. ಅನೇಕ ಊರಿತ್ತು, ಈಜಿಪ್ಟ್ ಇತ್ತು, ಬೇರೆ ಬೇರೆ ಜೆರುಸಲೇಮ್ ಇತ್ತು, ಎಲ್ಲವೂ ಇದ್ದರೂ ಕೂಡ ಏಕೆ ಬೆತ್ಲೆಹೇಮಿಗೆ ಹೋಗ್ಬೇಕಾಗಿತ್ತು? ಇದಕ್ಕೆ ಉತ್ತರ ನಮಗೆ ಪ್ರವಾದಿ ಯೆಶಾಯನು ಬರೆದಂತಹ ಗ್ರಂಥದಲ್ಲಿ ನಮಗೆ ಉತ್ತರ ಸಿಗುತ್ತೆ. ಎಲ್ಲಿ ದಾವೀದ ವಂಶದ ಕುಡಿ ಚಿಗುರುವುದು ಬೆತ್ಲೆಹೇಮ್ ಎನ್ನುವ ಒಂದು ನಾಡಿನಿಂದ. ಬೆತ್ಲೆಹೇಮ್ ಎಂದರೆ ರೊಟ್ಟಿ ಸಿಗುವಂತಹ ಜಾಗ. ಅದಕ್ಕೋಸ್ಕರ ಪ್ರಭು ಯೇಸು ಕ್ರಿಸ್ತ ಹೇಳ್ತಾರೆ, ನಾನೇ ಜೀವಂತವಾದ ರೊಟ್ಟಿ, ನನ್ನನ್ನು ಭುಜಿಸಿದವರು ನಿತ್ಯಕ್ಕೂ ಜೀವಿಸುವರು ಎನ್ನುವಂತ ವಾಕ್ಯವನ್ನು ಹೇಳ್ತಾರೆ. ಬೆತ್ಲೆಹೇಮ್ ಅಂತ ಹೇಳಿದರೆ ರೊಟ್ಟಿ ಸಿಗುವಂತಹ ಜಾಗ. ಅದಕ್ಕೋಸ್ಕರ ಪ್ರಭು ಯೇಸು ಕ್ರಿಸ್ತರು ಬೆತ್ಲೆಹೇಮಿನಲ್ಲೇ ಜನಿಸುವುದನ್ನ ನಾವು ನೋಡ್ತೇವೆ. ಈಗ ಬೆತ್ಲೆಹೇಮಿನಲ್ಲಿ ಜನಿಸುವ ಮುನ್ನ 3 ಮನೆಗಳಿಗೆ ಹೋಗಿ, ಆ 3 ಮನೆಗಳು ಯಾವುದನ್ನು ನಾನು ನಿಮಗೆ ಹೇಳ್ತೇನೆ. 3 ಮನೆಗಳಿಗೆ ಹೋಗಿ ಕದವನ್ನು ತಟ್ಟಿದಾಗ ಮೊದಲ 2 ಮನೆಯವರು ಏನಂತ ಹೇಳ್ತಾರೆ, ಇಲ್ಲಿ ನಮಗೆ ಸ್ಥಳವಿಲ್ಲ. 3ನೇ ಮನೆಯ ಬಾಗಿಲನ್ನು ತಟ್ಟಿದಾಗ ಅಲ್ಲಿ ಸ್ಥಳವನ್ನು ಇರುವುದನ್ನು ನಾವು ನೋಡ್ತೇವೆ ಅಲ್ವಾ? ಈಗ ಆ 3 ವ್ಯಕ್ತಿಗಳು ಯಾರು, ಆ 3 ವ್ಯಕ್ತಿಗಳು ಯಾರು ಅನ್ನೋದ ನಿಮಗೆ ಕೊನೆಯದಾಗಿ ನಾನು ಹೇಳ್ತೇನೆ. ಈಗ ಇದರ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಜನಿಸಿದ ತಕ್ಷಣ, ಜನಿಸಿದ ನಂತರ ಗಾಬ್ರಿಯಲ್ ದೂತರು ಅಥವಾ ದೂತರು ಯಾರಿಗೆ ಕಾಣಿಸಿಕೊಳ್ತಾರೆ? ಕುರುಬರಿಗೆ ಕಾಣಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಕುರುಬರಿಗೆ ಕಾಣಿಸಿಕೊಳ್ಳುವುದು ಕಾರಣ ಮೊದಲು ಏನು? ಈ ಕುರುಬರು ಯಾರು? ದಾವೀದ ಏನಾಗಿರ್ತಾನೆ? ದಾವೀದ ಅರಸನಾಗುವ ಮುನ್ನ ಯಾರು? ಒಬ್ಬ ಕುರಿಗಾಯಿ ಅಲ್ವಾ? ದಾವೀದ ಒಬ್ಬ ಅರಸನಾಗುವ ಮುನ್ನ ಕುರಿಗಾಯಿಯಾಗಿರುತ್ತಾನೆ. ಅದಕ್ಕೋಸ್ಕರ ಇಂದಿನ ಶುಭ ಸಂದೇಶದಲ್ಲಿ, ಲೂಕನು ಬರೆದಿರುವಂತಹ ಶುಭ ಸಂದೇಶದಲ್ಲಿ ಕುರುಬರಿಗೆ ಕಾಣಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಈ ಕುರುಬರು ಯಾರು ಅಂತ ಹೇಳಿದ್ರೆ ಯಹೂದಿಗಳೇನೆ, ಆದರೆ ಯಾವುದೇ ಆಚರಣೆಗಳನ್ನು ಪಾಲಿಸದೇ ಇರುವಂತಹ ವ್ಯಕ್ತಿಗಳು. ಈಗ ಸಾಬತ್ ದಿನ ಅವರೆಲ್ಲರನ್ನು ಬಲಿಪೂಜೆಗೆ ಹೋಗ್ಬೇಕಾಗಿರುತ್ತೆ. ಬಲಿಪೂಜೆ ಎಲ್ಲ ಅಂದು ಪ್ರಾರ್ಥನೆಗಳಿಗೆ ಹೋಗಿರ್ಬೇಕಾಗಿರುತ್ತೆ. ಪ್ರಾರ್ಥನೆಗೆ ಹೋಗಿ ಪ್ರಾರ್ಥನೆ ಮಾಡ್ಬೇಕಾಗಿರುತ್ತೆ. ಅಲ್ಲಿ ಕುರಿಗಳು ಇವಾಗ ನಿಮ್ಮ ಮನೆಗಳು ದನಕರ ಎಲ್ಲ ಇರುತ್ತೆ. ಇವಾಗ ಅದನ್ನ ಬಿಟ್ಟು ನೀವೆಲ್ಲ ಹೋಗಬೇಕಾಗುತ್ತಾ? ಇವಾಗ ನಿಮ್ಮ ಮನೇಲಿ ಕುರಿ ಇರುತ್ತೆ, ನಿಮ್ಮ ಮನೇಲಿ ದನ ಇರುತ್ತೆ, ಇಲ್ಲ ಎಮ್ಮೆ ಇರುತ್ತೆ, ಇಲ್ಲ ಹಸು ಇರುತ್ತೆ. ನೀವು ಒಂದು ವಾರ ಪಿಕ್ನಿಕ್ ಹೋಗಿ ಬರ್ತೀನಿ ಅಂತ ಎಲ್ಲ ಬಿಟ್ಬಿಟ್ಟು ಹೋಗ್ತೀರಾ? ಬಿಟ್ಟು ಹೋದ್ರೆ ಏನಾಗುತ್ತೆ? ಬದುಕಿರುತ್ತೆ, ಇಲ್ಲ ಸತ್ತೋಗಿರುತ್ತೆ, ಇಲ್ಲ ಬೇರೆಯವ್ರು ಬಂದು ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಒಂದು ವಾರ ನೀವಿಲ್ಲ ಅಂತ ಹೇಳಿದ್ರೆ. ಅದಕ್ಕೋಸ್ಕರ ಈ ಕುರುಬರನ್ನ ಏನ್ ಮಾಡ್ತಾ ಇದ್ರು? ಯಹೂದಿಗಳಾಗಿದ್ದರೂ ಕೂಡ ಈ ಪ್ರಾಣಿಗಳನ್ನು ರಕ್ಷಿಸುವುದಕ್ಕಾಗಿ ಪ್ರಾರ್ಥನೆಗಳಿಗೆ ಹೋಗ್ತಾ ಇರಲಿಲ್ಲ. ಅವ್ರಿಗೆಲ್ಲ ಅಲ್ಪಜ್ಞಾನ ಮಾತ್ರ ಇದು. ಮಹಾಜ್ಞಾನಿಗಳೆಲ್ಲ ಅಲ್ಪಜ್ಞಾನಿಗಳು. ಪ್ರಪಂಚದ ಬಗ್ಗೆ ಕೆಲವು ಮಾತ್ರ ವಿಷಯಗಳನ್ನು ತಿಳಿದಂತಹ ವ್ಯಕ್ತಿಗಳು. ಈಗ ಗಾಬ್ರಿಯಲ್ ದೂತರು ಯಾರಿಗೆ ಕಾಣಿಸ್ಕೊಳ್ತಾರೆ? ಈ ದೂತರು, ದೇವದೂತರು ಯಾರಿಗೆ ಕಾಣಿಸ್ಕೊಳ್ತಾರೆ? ಗಾಬ್ರಿಯಲ್ಗೆ ದೇವದೂತರು ಯಾರಿಗೆ ಕಾಣಿಸ್ಕೊಳ್ತಾರೆ? ಕುರುಬರಿಗೆ. ಅಂದರೆ ಸಮಾಜದಿಂದ ದೂರ ತಳ್ಳಲ್ಪಟ್ಟಂತಹ ವ್ಯಕ್ತಿಗಳು, ದಬ್ಬಾಳಿಕೆಗೆ ಒಳಗಾಗಿರುವಂತಹ ವ್ಯಕ್ತಿಗಳು, ಅವರನ್ನ ತೃಣಕ್ಕೆ ಅಂತ ಹೇಳಿದರೆ ಹುಲ್ಲಿಗೆ ಸಮಾನ ಮಾಡುತ್ತಾ ಅವರನ್ನ ದೂರ ತಳ್ಳಿರ್ತಾರೆ ಎಲ್ಲ ಯಹೂದಿಗಳು. ಅಂತವರಿಗೆ ದೇವರು ಮೊದಲನೇದಾಗಿ ಕಾಣಿಸಿಕೊಡುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಜನಿಸಿದ ನಂತರ ಅವರು ಎಲ್ಲಾ ತಾರತಮ್ಯಗಳನ್ನ ಅವರು ಹೊಡೆದಾಕ್ತಾರೆ ಅಂತ ಹೇಳ್ತಾರೆ. ಕಾರಣ ಏನು? ಪ್ರಭು ಯೇಸು ಕ್ರಿಸ್ತರು ಯಾರು ಹುಡುಕೊಂಡು ಬರ್ತಾರೆ? ದೂರ ದೇಶಗಳಿಂದ 3 ಜ್ಞಾನಿಗಳು ಬರ್ತಾರೆ. ಸಾಮಾನ್ಯ ವ್ಯಕ್ತಿಗಳಲ್ಲ, 3 ಜ್ಞಾನಿಗಳು, 3 ರಾಜರುಗಳು ಅಂತ ಹೇಳ್ತೀವಿ. ಈ 3 ರಾಜರುಗಳು ಏನೇನೆಲ್ಲ ತಗೊಂಡ್ಬರ್ತಾರೆ ಪ್ರಭು ಯೇಸು ಕ್ರಿಸ್ತರ ಬಳಿ ಬರ್ಬೇಕಾದ್ರೆ? ಚಿನ್ನ, ಧೂಪ, ರಕ್ತಬೋಳ ಇವುಗಳನ್ನ ತೆಗೆದುಕೊಂಡು ಬಂದು ಪ್ರಭು ಯೇಸು ಕ್ರಿಸ್ತರ ಒಂದು ಪಾದಗಳ ಬಳಿಯಲ್ಲಿ ಅರ್ಪಿಸಿ, ಇವೆಲ್ಲವೂ ಪ್ರಭು ಯೇಸು ಕ್ರಿಸ್ತರದು, ಇವರೇ ನಿಜವಾದ ರಾಜ,
ಎಂದು ಘೋಷಣೆ ಮಾಡುವುದಕ್ಕಾಗಿ ಅವೆಲ್ಲವನ್ನು ಅಲ್ಲಿ ಇಡ್ತಾರೆ. ಅಂದ್ರೆ ಅಲ್ಲಿ ಶ್ರೀಮಂತ ಹಾಗೆ ಬಡವ. ಬಡವ ಯಾರು? ಕುರಿ ಮೇಯಿಸುವಂತಹ ವ್ಯಕ್ತಿ. ಶ್ರೀಮಂತರು ಯಾರು? ರಾಜರುಗಳು. ಎಲ್ಲರೂ ಕೂಡ ಬಂದು ಮಾಡುವಂತಹ ಕೆಲಸ ಸಾಷ್ಟಾಂಗವಾಗಿ ಎರಗಿ ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದವನ್ನು ತೆಗೆದುಕೊಳ್ಳುವುದು. ಅಂದರೆ ದೇವರಲ್ಲಿ ಈ ಶ್ರೀಮಂತರು ಬಡವರು ಎನ್ನುವ ತಾರತಮ್ಯ ಇಲ್ಲ. ಅದಕ್ಕೋಸ್ಕರ ನಾವು ಅದನ್ನ 0 ಪಾಯಿಂಟ್ ಅಂತ ಹೇಳ್ತೀವಿ. 0 ಶೂನ್ಯ ಎನ್ನುವುದನ್ನ ನಾವು ಅಲ್ಲಿ ನೋಡ್ತೇವೆ. ಶೂನ್ಯ ಅಂತ ಹೇಳಿದ್ರೆ ಅವರ ಪ್ರೀತಿ ಎಲ್ಲರಿಗೂ ಕೂಡ ಅದು ಒಂದೇ ಒಂದು ಜನಾಂಗಕ್ಕೆ ಮೀಸಲಾಗಿಲ್ಲ, ಎಲ್ಲರಿಗೂ ಕೂಡ ಕೊಡುವಂತಹ ಪ್ರೀತಿ ಎಂದು ಸಾರುವುದಕ್ಕಾಗಿ ಯಾರಿಗೆ ಕಾಣಿಸಿಕೊಳ್ತಾರೆ? ಅವರು ಕುರುಬರಿಗೆ ಕಾಣಿಸಿಕೊಳ್ತಾರೆ. ಕುರುಬರಿಗೆ ಕಾಣಿಸಿಕೊಂಡ ನಂತರ ನೀಡುವಂತಹ ವಿಷಯ, ಭಯಪಡಬೇಡಿ. ಈಗ ನೀವು ದಿವ್ಯಬಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವೇ ಮನೆಗೆ ಹೋಗ್ಬೇಕಾದ್ರೆ ದೇವದೂತರು ಏನಾದ್ರು ನಿಮ್ಮ ಮುಂದೆ ಸಡನ್ ಆಗಿ ಏನಾದ್ರು ಬಂದು ನಿಂತ್ಕೊಂಡ್ರೆ ಏನ್ ಮಾಡ್ತೀರಾ? ದೇವದೂತರು ಬಂದು ಸಂತೋಷ ಪಡ್ತೀರಾ? ದೇವದೂತರು ಬಿಡಿ, ಯಾವ್ದಾದ್ರು ಒಂದು ಸ್ಕ್ರೀನ್ ಬಿದ್ರೆ ಸಾಕು ನಿಮ್ ಮುಂದೆ ಬಿಡಿದು ಮುಗಿದ ಕತೆ. ಮುಂದೆ ಅಲ್ಲೇ ಬಿದ್ದಿರ್ತೀರಾ, ಇಲ್ಲಾಂದ್ರೆ ಓಡ್ತಾ ಇರ್ತಾರೆ ಎದ್ದು ಬಿದ್ದು ಅಲ್ವಾ? ಈಗ ಪಾಪ ಕುರುಬರು ಏನ್ ಮಾಡ್ತಾ ಇರ್ತಾರೆ? ಕುರುಬರು ಬಿಸಿ ಕಾಯಿಸ್ಕೊಳ್ತಾ ಇರ್ತಾರೆ. ಸಡನ್ ಆಗಿ ಬಿಳಿಗೆ ಬಂದು ಮುಂದೆ ಪ್ರತ್ಯಕ್ಷ ಏನಾಗುತ್ತೆ? ನಮ್ಗೇನಾಗುತ್ತೋ ಅದು ಅವ್ರಿಗಾಗುತ್ತೆ ಅಲ್ವಾ? ಅವ್ರ ಭಯ ಆಗುತ್ತೆ. ಭಯಭ್ರಾಂತರಾದಾಗ ಅವ್ರು ಹೇಳುವಂತಹ ವಿಷಯ ಯಾವುದು? ಭಯಪಡಬೇಡಿ. ತದನಂತರ ಹೇಳುವಂತಹ ವಿಷಯ ಯಾವುದು? ದಾವೀದನ ಊರಿನಲ್ಲಿ ನಿಮಗೋಸ್ಕರ ಲೋಕೋದ್ಧಾರಕ ಜನಿಸಿದ್ದಾರೆ. ನೋಡಿ, ದಾವೀದನ ಊರು ಬೆತ್ಲೆಹೇಮ್, ದಾವೀದನ ಊರು. ತದನಂತರ ಆ ಒಂದು ಊರಿನಲ್ಲಿ ಜನಿಸಿದವರು ಪ್ರಭು ಯೇಸು ಕ್ರಿಸ್ತರು. ಅದು ಯೆಶಾಯನ ಬರೆದಿರುವಂತಹ ಪ್ರವಾದಿ. ಆ ಒಂದು ಸ್ಥಳಕ್ಕೆ ನಾವು ನೋಡ್ತೇವೆ. ಆ ಶಿಶುವನ್ನು ಬಟ್ಟೆಯಲ್ಲಿ ಸುತ್ತಿ ಗೋದಲಿಯೊಂದರಲ್ಲಿ ಮಲಗಿಸುವುದನ್ನು ಕಾಣುವಿರಿ. ನೀವೇನ್ ಮಾಡ್ಬೇಕು ಅಂತನೂ ದೇವದೂತರು ಹೇಳ್ತಾರೆ. ಇದನ್ನ ನೋಡಿದ ತಕ್ಷಣ ಈ ಕುರುಬರಲ್ಲಿ ಏನ್ ಮಾಡ್ತಾರೆ? ಹರ್ಷದಿಂದ ಉಲ್ಲಾಸಿಸುತ್ತಾರೆ. ತದನಂತರ ನೋಡಿದ್ದನ್ನು ಇತರರಿಗೆ ತಿಳಿಸುತ್ತಾರೆ. ಮೊದಲನೇದಾಗಿ ಪ್ರಭು ಯೇಸು ಕ್ರಿಸ್ತರನ್ನ ಇತರರಿಗೆ ಪರಿಚಯ ಮಾಡಿದ್ಯಾರು? ಕುರುಬರು. ಶ್ರೀಮಂತ ವ್ಯಕ್ತಿಗಳಲ್ಲ. ಬಡವರಲ್ಲಿ ಅತ್ಯಂತ ಬಲಹೀನರು ಬಡವರು. ಇವರೇ ಮೊದಲಿಗೆ ಪ್ರಭು ಯೇಸು ಕ್ರಿಸ್ತರ ದರ್ಶನವನ್ನು ಕಾಣುತ್ತಾರೆ. ಅದೇ ಪ್ರಭು ಯೇಸು ಕ್ರಿಸ್ತರನ್ನ ಇತರರಿಗೆ ನೀಡುತ್ತಾರೆ. ತದನಂತರ ಒಂದು ವಾಕ್ಯ ಇದೆ. ಈ ವಾಕ್ಯವನ್ನ ಏಕೆ ಲೂಕರು ಈ ಒಂದು ಅಧ್ಯಾಯ 2ರಲ್ಲಿ ಬರೆದಿದ್ದಾರೆ ಅಂತ ಹೇಳಿದ್ರೆ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ ಎನ್ನುವಂತ ವಾಕ್ಯವನ್ನ ದೇವದೂತರು ಈ ಕುರುಬರಿಗೆ ಹೇಳ್ತಾರೆ. ಕಾರಣ ಏನು? ಇದಕ್ಕೆ ಕಾರಣ ಇದೆ. ಯಾವುದೇ ಕಾರಣ ಇದ್ದರೆ ಯಾವುದೇ ಶುಭ ಸಂದೇಶವನ್ನು ಬರೆದಿಲ್ಲ. ಈಗ ಈ ವಾಕ್ಯಗಳನ್ನು ನಾವು ಎಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರನ್ನು ರಾಜ ಎಂದು ಜೆರುಸಲೇಮಿಗೆ ಕರೆದುಕೊಂಡು ಹೋಗುವಾಗ, ಜಯಘೋಷ ಮಾಡುವಾಗ ಈ ವಾಕ್ಯಗಳನ್ನ ಲೂಕನ ಬರೆದಿರುವ ಶುಭ ಸಂದೇಶ ಅಧ್ಯಾಯ 19ರಲ್ಲಿ ನಾವು ನೋಡ್ತೀವಿ. ಮತ್ತೆ ಇದೇ ವಾಕ್ಯಗಳನ್ನು ನೋಡ್ತೇವೆ. ಯಾವುದು ಅಂತ ಹೇಳಿದ್ರೆ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರುಳಿದ ಮಾನವನಿಗೆ ಶಾಂತಿ ಸಮಾಧಾನ. ಅಂದರೆ ನಮಗೆ ಶಾಂತಿಯನ್ನು, ನಮ್ಮನ್ನು ರಕ್ಷಿಸಲು ಸ್ವತಃ ದೇವರು ತನ್ನ ಮಗನನ್ನೇ ನಮಗೆ ದಾರಿ ಎರೆದರು ಎನ್ನುವುದಾಗಿ ಇದರ ಶುಭ ಸಂದೇಶದಲ್ಲಿ ಲಿಖಿತವಾಗಿದೆ. ಅಂದ್ರೆ ಈ ವಚನ ಅಂದ್ರೆ 2ನೇ ಅಧ್ಯಾಯ ವಚನ 14 ಇದನ್ನ ನೆನಪಿಟ್ಕೊಳ್ಳಿ. ತದನಂತರ ಲೂಕನು ಬರೆದಿರುವಂತಹ ಶುಭ ಸಂದೇಶ ಅಧ್ಯಾಯ 19 ಈ ವಾಕ್ಯಗಳಿಗೆ ಉತ್ತರ ನಮಗೆ 19ನೇ ಅಧ್ಯಾಯದಲ್ಲಿ ನಮಗೆ ಉತ್ತರ ಸಿಗುತ್ತೆ. ಇದು ಇದರ ಶುಭ ಸಂದೇಶದ ಸಂಪೂರ್ಣ ಇತಿಹಾಸ ಹಾಗೂ ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂತಹ ಮಾಹಿತಿಗಳು. ಈಗ ಇದನ್ನ ಹಬ್ಬವನ್ನು ನಾವು ಆಚರಿಸಬೇಕಾದರೆ ನಾವೆಲ್ಲ ಏನ್ ಮಾಡಬೇಕು? ಮೊದಲನೇದಾಗಿ ನಾವು ಫಲ ಕೊಡುವಂತಹ ವ್ಯಕ್ತಿಗಳಾಗಬೇಕು. ಈಗ ಪ್ರತಿ ವರ್ಷ ನಾವು ಕ್ರಿಸ್ಮಸ್ ಹಬ್ಬನ ಮಾಡ್ತಾನೆ ಇದೀವಿ ಅಲ್ವಾ? ಪ್ರಭು ಯೇಸು ಕ್ರಿಸ್ತರ ಜನನದ ದಿನವನ್ನ ಆಚರಿಸ್ತೇವೆ. ನಾವು ಕೂಡ ನಮ್ಮ ಜನನದ ದಿನವನ್ನು ಆಚರಿಸ್ತೇವೆ. ಒಂದಿನ ಮಾತ್ರ ನಾವು ಆಚರಿಸಬಾರ್ದು. ಪ್ರತಿದಿನನೂ ಕೂಡ ನಮ್ಮ ಹುಟ್ಟುಹಬ್ಬನೇ. ಹೌದಾ ಇಲ್ವಾ? ಇವತ್ತು ನಾನು ಬದುಕಿದ್ದೀನಿ, ನಾನು ಮಲಗಿ ನಾಳೆ ಬೆಳಿಗ್ಗೆ ಕಂಡ್ಬಿಟ್ರೆ ಅದು ಹೊಸ ದಿನ, ಅದು ಹುಟ್ಟುಹಬ್ಬನೇ ಅಲ್ವಾ? ಈಗ ನಾನು ಮಲಗಿ ನಾಳೆ ಬೆಳಿಗ್ಗೆ ಎದೋಡಿಲ್ಲ ಅಂದ್ರೆ ಅದೇ ನನ್ನ ಕೊನೆ ದಿನ. ಹೌದಾ ಇಲ್ವಾ? ಅದಕ್ಕೋಸ್ಕರ ಪ್ರತಿದಿನನೂ ಕೂಡ ನಾವು ಹುಟ್ಟುಹಬ್ಬವನ್ನು ಆಚರಿಸಬೇಕು. ಹೇಗೆ? ಆಡಂಬರದ ಹುಟ್ಟುಹಬ್ಬ ಅಲ್ಲ. ಈಗ ಕಳೆದ ವರ್ಷ ನಾನು ಇದೇ ಕ್ರಿಸ್ಮಸ್ಗೆ ಇಲ್ಲಿ ಬಂದಿದ್ದೆ ಅಲ್ವಾ? ಆಗ ಹೊರಗಡೆ ಒಂದು 2 ಗಿಡ ನಿಂತಿದ್ದೆ. ನಿಮ್ಗೆ ನೆನಪಿದೆಯೋ ಗೊತ್ತಿಲ್ಲ, ನನಗೆ ತುಂಬಾ ನೆನಪಿದೆ.
ಒಂದು ನೇರಳೆ ಗಿಡ, ಇನ್ನೂ ಒಂದು ಯಾವುದು ಗಸಗಸೆ ಗಿಡ. ಅದೆರಡು ಬಂದಾಗ ಎರಡು ಒಂದೇ ಚಿಕ್ಕ ಚಿಕ್ಕದಾಗೆ ಇತ್ತು, ಎರಡು ಒಂದೇ ಹೈಟ್, ಎರಡು ಒಂದೇ ಸಮವಾಗಿತ್ತು. ಈಗ ಎರಡು ಗಿಡದಲ್ಲಿ ಯಾವ ಮಾತ್ರ ಉಳಿದಿದೆ? ಗಸಗಸೆ ಗಿಡ ಮಾತ್ರ ಉಳಿದಿದೆ. ಅದರದ್ದು ಬೆಳೆದು ಏನಾದ್ರು ನೀಡ್ತಿದೆ. ಈಗ ಬಂದಿದ ತಕ್ಷಣ ನಾನು 2-3 ಹಣ್ಣು ಕಿತ್ಕೊಳ್ತಿದ್ದೆ, ಹೇಗಿದೆ ನೋಡೋಣ ಅಂತ. ಚಿಕ್ಕ ವಯಸ್ಸಿಂದ ಅಭ್ಯಾಸ. ತುಂಬಾ ಸಿಹಿಯಾಗಿದೆ ಅಲ್ವಾ? ಕಾರಣ ಏನು? ಈಗ ಅದಕ್ಕೆ ನೀರ್ ಹಾಕ್ತಾರ, ಅದಕ್ಕೆ ಗೊಬ್ಬರ ಹಾಕೊಂಡಿದ್ರೆ ನೀವು ಯಾರಾದ್ರೂ. ನೇರಳೆ ಗಿಡ ಇತ್ತಲ್ವಾ, ಎರಡು ಇತ್ತು. ಬೆಳಿಬೇಕು ಅಂತ ಇದ್ರೆ ನಾವು ಎಲ್ಲಿ ಬೇಕಾದ್ರೂ ಬೆಳಿಬೋದು, ಹೇಗ್ ಬೇಕಾದ್ರೂ ಬೆಳಿಬೋದು. ಅದಕ್ಕೆ ಒಂದು ಸಂದೇಶ ನೀಡುತ್ತೆ ಅಂತ ಹೇಳಿದ್ರೆ, ಒಂದು ಮರನ ನೋಡಿ ನಾವು ಕಲಿಬೇಕು. ಎಲ್ಲಾ ಮರಗಳು, ನಾವು ಪ್ರಕೃತಿಯಲ್ಲಿ ಏನ್ ನೋಡ್ತೀವಿ, ಎಲ್ಲಾ ಮರಗಳು ಬೆಳೀತಾ ಬೆಳೀತಾ ಫಲ ಕೊಡುತ್ತದೆ. ಫಲ ಕೊಟ್ಟಾಗ ತುಂಬಾ ಸಿಹಿಯಾಗಿರುತ್ತೆ, ಕಹಿಯಾಗಿರುತ್ತೆ. ಕೆಲವು ಹಣ್ಣುಗಳು ಕಹಿಯಾಗಿರುತ್ತೆ, ಕೆಲವು ಸಿಹಿಯಾಗಿರುತ್ತೆ. ತಿನ್ನಲು ಅರ್ಹವಾಗಿರುವಂತಹ ಹಣ್ಣುಗಳು ಸಿಹಿಯಾಗಿರುತ್ತೆ, ತಿನ್ನಲು ಅರ್ಹವಿಲ್ಲದ ಹಣ್ಣುಗಳು ಕಹಿಯಾಗಿರುತ್ತೆ, ವಿಷವಾಗಿರುತ್ತೆ ಅಲ್ವಾ? ಈಗ ನಾವು ಎಂತಹ ಗಿಡಗಳು? ಈ ಪ್ರಶ್ನೆ ಕೇಳಬೇಕು. ನಾನು ಈ 1 ವರ್ಷ ಫುಲ್ಲು ಹೇಗೆ ನಾನು ಜೀವನವನ್ನು ನಾನು ನಡೆಸಿದ್ದೇನೆ? ಇತರರ ಬಾಳಿನಲ್ಲಿ ನಾನು ಸಿಹಿನ ನೀಡಿದ್ದೀನ ಅಥವಾ ಕಹಿಯನ್ನು ನೀಡಿದ್ದೇನ? ಈಗ ಪ್ರಭು ಯೇಸು ಕ್ರಿಸ್ತರು ಹುಟ್ಟಿದ ತಕ್ಷಣ ಅಲ್ಲೆಲ್ಲ ಏನಿತ್ತು ಅಂತ ಹೇಳಿದ್ರೆ, ಸಂತೋಷ, ಸಂಭ್ರಮ, ಉಲ್ಲಾಸ ಇವುಗಳನ್ನ ನಾವು ನೋಡ್ತೇವೆ. ಅದು ನನ್ನ ಜೀವನದಲ್ಲಿ ನನ್ನನ್ನು ನೋಡಿದ ತಕ್ಷಣ ಯಾಕಾದ್ರೂ ಸಂತೋಷ ಆಗುತ್ತಾ? ಇಲ್ಲ ನನ್ನ ನೋಡಿದ ತಕ್ಷಣ ದುಃಖ ಆಗುತ್ತಾ? ಈ ಪ್ರಶ್ನೆ ನಾವೆಲ್ಲರೂ ಕೇಳ್ಕೋಬೇಕು. ಈಗ ಕೆಲವರು ನೋಡಿದ ತಕ್ಷಣ ನಾವೆಲ್ಲ ಓಡ್ಬಂದು ಮಾತಾಡ್ತೀವಿ ಅಲ್ವಾ? ಈಗ ನನ್ನ ನೋಡಿದ ತಕ್ಷಣ ನೀವೆಲ್ಲ ಓಡ್ಬಂದು ನನ್ನ ಹತ್ರ ಮಾತಾಡ್ತೀರ. ಈಗ ನಾನೇ ಸರಿ ಇಲ್ಲ, ಅವಾಗ ನಿಮ್ಗೆ ಸುಮ್ಮನೆ ರೇಗ್ಕೊಂಡು ಬೈತಿದ್ರೆ ಏನ್ ಮಾಡ್ತೀರಾ? ಫಾದರ್ ಕಣ್ಣಿಗೆ ಬೀಳದೆ ಇದ್ರೆ ಸಾಕು, ಯಾಕಾದ್ರೂ ಬರ್ತಾರ ಓಡೋಗ್ಬಿಡ್ತೀವಿ ಅಲ್ವಾ? ಅದೇನ ನಿಮ್ಗೆ ಏನ್ ಮಾಡಿ ಹೋಲಿಕೆ ಮಾಡಿ ನಮ್ಮ ಜೀವನವೂ ಕೂಡ ಅಸರಣೆನೆ. ಈಗ ನಮ್ಗೆ ಯಾರು ಸ್ಟ್ರೋಕ್ ಹೊಡಿಯುತ್ತೆ, ಸ್ಟ್ರೋಕ್ ಹೊಡೆದ್ಮೇಲೆ ಅಷ್ಟೇ ಅಲ್ವಾ? ನಾವು ಎಷ್ಟು ಜನ ಟ್ಯಾಬ್ಲೆಟ್ ತಗೊಳ್ತಾ ಇದೀವಿ ಗೊತ್ತಿಲ್ಲ, ತಗೊಳ್ತಾ ಇರ್ತೀವಿ. ಯಾರು ಕೈ ಎತ್ಬೇಡಿ, ತುಂಬಾ ಜನ ತಗೊಳ್ತಾ ಇರ್ತೀರಾ. ಇಲ್ಲ ತಗೊಳ್ಳಿಲ್ಲ ಅಂದ್ರೆ ತುಂಬಾ ಒಳ್ಳೇದು. ನೀವು ಟ್ಯಾಬ್ಲೆಟೇ ತಗೊಳ್ತಿಲ್ಲ ಅಂದ್ರೆ ನೀವು ತುಂಬಾ ಪ್ರೀತಿ ವ್ಯಕ್ತಿ ಅಂತ ಅರ್ಥ. ಎಲ್ಲಾರು ಪ್ರೀತಿ ಮಾಡೋರು, ಯಾರು ದ್ವೇಷ ಮಾಡೋದಿಲ್ಲ ಅಂತ ಅರ್ಥ. ಅಪ್ಪಿತಪ್ಪಿ ನೀವು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀರ ಅಂದ್ರೆ ಎಲ್ಲೋ ಒಂದ್ ಕಡೆ ಜನ್ಮಗಳ ಕ್ಷಮಿಸಿಲ್ಲ ಅಂತ ಅರ್ಥ. BP ಶುಗರ್ ಬರುತ್ತೆ ಅವಾಗ. ಯಾವಾಗ ಮನಸ್ಸಿನಿಂದ ಎಲ್ಲರನ್ನ ಪ್ರೀತಿ ಮಾಡ್ತೀವಿ, ಆಗ ಶುಗರ್ BP ಯಾವುದೇ ಕಾಯಿಲೆ ಬರೋದಿಲ್ಲ. ಯಾವ ಕಾಯಿಲೆ ಬರುತ್ತೆ? ಸುಮ್ಮನೆ BP ಬಂತು ಮಾತ್ರ, ನಮ್ಗೆ ಸುಮ್ಮನೆ ಏನು ಬರಲ್ಲ ಅಲ್ವಾ? ಸುಮ್ಮನೆ ಹಣನೇ ಬರಲ್ಲ, BP ಬರ್ತದ? ಬರಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಕ್ರಿಸ್ಮಸ್ ಸಮಯದಲ್ಲಿ ಪ್ರಭು ಯೇಸು ಕ್ರಿಸ್ತರ ನಮ್ಮ ಹೃದಯದಲ್ಲಿ ಜನಿಸಬೇಕು. ಪ್ರಭು ಯೇಸು ಕ್ರಿಸ್ತರ ನಮ್ಮ ಹೃದಯದಲ್ಲಿ ಜನಿಸಬೇಕು ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡಿರುವಂತಹ ಬೋಧನೆಗಳು, ಪ್ರಭು ಯೇಸು ಕ್ರಿಸ್ತ ಶುಭ ಸಂದೇಶ ನಮಗೆ ಹೇಳುವಂತಹ ವಾಕ್ಯಗಳು, ಅವುಗಳು ನಮ್ಮ ಹೃದಯದಲ್ಲಿ ಮನೆ ಮಾಡಬೇಕು. ನಾವೆಲ್ಲ ಏನ್ ಮಾಡ್ತೀವಿ ಅಂತ ಹೇಳ್ತೀವಿ, ಬಲಿ ಪೂಜೆಗೆ ಬರ್ತೀವಿ, ಫಾದರ್ ಸಕ್ಕದಾಗಿ ಹೇಳಿದ್ರು ಇವತ್ತು, ಅಷ್ಟೇ ಮುಗಿಯಿತು. ಮನೆಗೆ ಹೋಗಿ ಮರ್ತೋಗ ನಾಳೆ ಅಷ್ಟೇ. ನೆಕ್ಸ್ಟ್ ಅಲ್ಲಿ ಬಂದಾಗ ಫಾದರ್ ಏನೋ ಹೇಳಿದ್ರಲ್ಲ ಹೋದ್ ವರ್ಷ, ಏನಿರ್ಬೋದು, ಮತ್ತೆ ಅದನ್ನೇ ಹೇಳ್ಬೋದಾ ಗೊತ್ತಿಲ್ಲ ಅಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಯೋಚನೆ ಮಾಡಬೇಕಾಗಿರೋದು ಯಾವುದು? ಪ್ರಭು ಯೇಸು ಕ್ರಿಸ್ತರ ನುಡಿಗಳು, ಪ್ರಭು ಯೇಸು ಕ್ರಿಸ್ತರ ಜೀವಂತ ವಾಕ್ಯಗಳು. ಇವುಗಳನ್ನು ನಾವು ನಮ್ಮ ಹೃದಯದಲ್ಲಿ ಜೀವಿಸಬೇಕು. ಅದನ್ನೇ ಪ್ರಭು ಯೇಸು ಕ್ರಿಸ್ತನ ನಮ್ಮ ಪುಟ್ಟ ಹೃದಯದಲ್ಲಿ ಹುಟ್ಟುವಂತೆ ಮಾಡಬೇಕು ಅಂತ ಇಂದಿನ ಒಂದು ಹಬ್ಬ ನಮ್ಮ ಕರೆ ನೀಡುತ್ತೆ. ಮೊದಲನೇದಾಗಿ ಇಂದು ಒಂದು 4-4:30 ನ್ಯೂಸ್ ನೋಡ್ತಾ ಇದ್ದೆ ನಾನು. ಯೂಶಲಿ ಎಲ್ಲ ಸಮಯ ಇದ್ದಾಗೆಲ್ಲ ನ್ಯೂಸ್ ನೋಡ್ತಾ ಇರ್ತೇನೆ. ಅಂದ್ರೆ ಏನ್ ನಡೀತಿದೆ ನಮ್ಮ ಒಂದು ರಾಜ್ಯದಲ್ಲಿ, ಏನ್ ನಡೀತಿದೆ ಬೆಂಗಳೂರಲ್ಲಿ, ಏನ್ ನಡೀತಿದೆ ರಾಜಧಾನಿಯಲ್ಲಿ, ಅಥವಾ ತುಮಕೂರಲ್ಲಿ ಏನ್ ನಡೀತಿದೆ, ಅನೇಕ ಸ್ಥಳಗಳ ಬಗ್ಗೆ ನಾನು ಓದ್ತಾ ಇರ್ತೇನೆ. ಈ ಓದ್ಬೇಕಾದ್ರೆ ನಾನು ನೋಡಿದಂತಹ ಒಂದು ಘಟನೆ, ತುಂಬಾ ದುಃಖಕರವಾದಂತಹ ಘಟನೆ, ನಿನ್ನೆ ನಡೆದಂತಹ ಘಟನೆ. ಒಂದು 3 ವರ್ಷದ ಮಗು ತಾಯಿ ನನ್ನ ಭುಜದ ಮೇಲೆ ಹಾಕೊಂಡಾಗ ಸ್ವಲ್ಪ ಗಲೀಜು ಮಾಡ್ಬಿಡುತ್ತೆ. ಆ ಮಗುನೇ ತಂಗಿ ಹಾಕ್ಬಿಡ್ತಾರೆ ಕೆಳಗಡೆ. ಗಲೀಜು ಮಾಡುವಂತ ಮಗುನೆತ್ತಿ ಕೆಳಗಡೆನೆ ಹಾಕ್ಬಿಡ್ತಾರೆ. ಮಗು ಸತ್ತೋಗ್ಬಿಡುತ್ತೆ. ಈಗ ಜೈಲಲ್ಲಿದ್ದಾರೆ. ಇದು ಒಂದು ವಿಷಯ. ಎರಡನೇದಾಗಿ ಕೆಲವರು ಮದುವೆ ಆದ್ಮೇಲೆ ಮಕ್ಕಳೇ ಬೇಡ ಅಂತ ಹೇಳ್ತಾರೆ ಅಲ್ವಾ? ಮದುವೆ ಆದ್ಮೇಲೆ ಮಕ್ಕಳೇ ಬೇಡ ಅಂತ ಹೇಳ್ತಾರೆ. ಯಾಕೆ ಮದುವೆ ಆದ್ರೆ ಮಕ್ಕಳು ಬೇಡ ಅಂತ ಯಾಕೆ ಹೇಳ್ತಾರೆ? ಒಂದು ಮಕ್ಕಳು ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಸ್ವಲ್ಪ ಜನ ಹೀರೋಯಿನ್ಗಳೆಲ್ಲ ಇದಾರಲ್ಲ, ಯಾಕೆ ಮದುವೆ ಆಗ್ತೀರಾ ಅಂತ ಕೇಳಿ ಅವ್ರನ್ನ, ನಮ್ ಬ್ಯೂಟಿ ಸೌಂದರ್ಯ ಹೋಗ್ಬಿಡುತ್ತದೆ, ಸೌಂದರ್ಯ ಹೋಗ್ಬಿಡುತ್ತದೆ. ಅದಕ್ಕೋಸ್ಕರ ಕೆಲವರು ಮಕ್ಕಳನ್ನ ಮಾಡ್ಕೊಳ್ಳೋದೇ ಇಲ್ಲ. 30 ವರ್ಷ ತನಕ ಮಕ್ಕಳು ಬೇಡ, 35 ಆದ್ರೂ ಮಕ್ಕಳು ಬೇಕು ಅಂತ ಹೇಳ್ತಾರೆ.
ಪ್ರತಿಯೊಂದು ಮಗುವು ದೇವರು ನೀಡುವಂತಹ ಕೊಡುಗೆ, ದೇವರು ನಮಗೆ ನೀಡುವಂತಹ ಉಡುಗೊರೆ. ಈಗ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅದನ್ನ ಪ್ರೀತಿಯಾಗಿ ಜವಾಬ್ದಾರಿಯಾಗಿ ಬೆಳೆಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಮಗು ತಪ್ಪು ಮಾಡಿದ್ರೆ ಶಿಕ್ಷಿಸ್ಬೇಕು. ಮೊದಲ ತರ ಹೊಡಿಯಕ್ಕಾಗಲ್ಲ ಈಗ ಅಲ್ವಾ? ಹೊಡಿಯಕ್ಕಾಗುತ್ತಾ? ಫಸ್ಟ್ ನಾವು ಚಿಕ್ಕವರೆಲ್ಲ ಸರಿ ಹೊಡಿಯೋರು. ಈಗ ಹೊಡಿದ್ರು ನೋಡೋಣ, ಏನ್ ಹೇಳ್ತಾರೆ ಹೊಡೆದ ತಕ್ಷಣ? ಅವಾಗ ಅಮ್ಮ ನಾನು ಎಲ್ಲಿ ಇರ್ತೀನಿ, ನಾನು ಇರಲ್ಲ, ಮನೇಲೇ ಹೋಗ್ತೀನಿ, ನಾವು ಮನೆ ಬಿಟ್ಟು ಹೋಗ್ತೀನಿ, ನಾನು ಮನೆ ಬಿಟ್ಟೇ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಇದು ಎರಡೇನೆ. ಎಷ್ಟೊಂದು ಜನ ನನ್ನ ಮಗ ಸ್ಕೂಲಲ್ಲಿ ಇರೋದ್ರಿಂದ ನಾನು ಚೆನ್ನಾಗಿ ಗೊತ್ತು. ಮಕ್ಕಳೆಲ್ಲ ಏನ್ ಹೇಳ್ತಾರೆ, ಮತ್ತೆ ಓದೋದೆಲ್ಲ ಬೇಡ ಬರೋದು, ಎಷ್ಟು ಹಿಂಸೆ ಕೊಡ್ತಾರೆ. ಮನೆಗೆ ಹೋದ್ರೆ ಓದು 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 ಅಂತ ಹೇಳ್ತಾರೆ. ಓದಿ ಓದಿ ಬೇಜಾರಾಗ್ಬಿಡ್ತೀನಿ, ಮನೆ ಬಿಟ್ಟು ಓಡೋಗ್ಬಿಡ್ತೀನಿ ಹೇಳೋಂಥದ್ದು. ಹೊಡಿಯೋಕ್ಕೂ ಇಲ್ಲ, ಬಿಡೋಕ್ಕೂ ಇಲ್ಲ. ಈಗ ಮಕ್ಕಳನ್ನ ಯಾವ ತರ ಬೆಳೆಸ್ಬೇಕು ಅಂತ ಹೇಳಿದ್ರೆ, ಪ್ರೀತಿಯನ್ನು ನೀಡಿ ಬೆಳೆಸಬೇಕು. ಯಾವ ರೀತಿಯಾದಂತಹ ಪ್ರೀತಿ ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿಗೆ ಬೇರೆ ಪ್ರೀತಿ ಸಮನಾಗಿರಬಾರದು. ಅಂತಹ ಪ್ರೀತಿಯನ್ನು ಮಾಡಿದ್ರೆ ಮಕ್ಕಳು ನಿಮ್ ಜೊತೆನೆ ಇರ್ತಾರೆ, ಎಲ್ಲೂ ಹೋಗಲ್ಲ, ಎಲ್ಲೂ ಹೋಗಲ್ಲ. ಈಗ ನಮ್ಮ ತಂದೆ ತಾಯಿ ನಾನು ಯಾವ್ದಾದ್ರು ಪ್ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾನು ಏನೇ ಕಷ್ಟ ಬಂದ್ರು ನಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಿ ಹೇಳ್ತೀನಿ. ಯಾಕೆಂದ್ರೆ ಚಿಕ್ಕ ವಯಸ್ಸಿನ ಅದೇ ತರನೇ ಬೆಳೆಸಿದ್ದಾರೆ. ಹೊಡೆದ್ರು ಅದು ಕೂಡ ಒಳ್ಳೆ ಮೌಲ್ಯಗಳನ್ನ ಹೇಳ್ತಾ ಒಳ್ಳೆ ಗೆಳೆಯ ತರ ಬೆಳೆಸ್ಕೊಡ್ರು. ಈಗೆಲ್ಲ ಮಕ್ಕಳು ಏನ್ ಬಯಸ್ತಾರೆ, ನಮ್ಮ ತಂದೆ ತಾಯಿ ನನಗೆ ಒಬ್ಬ ಗೆಳೆಯ ಆಗ್ಬೇಕು ಅಂತಾನೆ ಬಯಸ್ತಾರೆ, ಇಲ್ಲ ಗೆಳತಿ ಆಗ್ಬೇಕು ಅಂತ ಬಯಸ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡು ಕಾಲಕ್ಕೆ ತಕ್ಕಂತೆ ನಾವೆಲ್ಲ ನಮ್ಮ ಮಕ್ಕಳನ್ನ ನೋಡ್ಕೊಳ್ಬೇಕಾಗುತ್ತೆ. ಮೊದಲೆಲ್ಲ ಬೈದು ಹೊಡೆದು ಅದೆಲ್ಲ ನಮಗೆಲ್ಲ ಈಗ ಮಕ್ಕಳ ಹತ್ರ ಈಗೆಲ್ಲ ಪ್ರೀತಿಯಿಂದ ಮಾತಾಡಿ ಪ್ರೀತಿಯಿಂದ ಅವ್ರ ಜೊತೆ ನಡ್ಕೊಂಡ್ರೆ ನಮ್ಮ ಮಾತನ್ನ ಖಂಡಿತವಾಗ್ಲೂ ಕೇಳ್ತಾರೆ. ಸೊ ಇಂದು ನಾವು ಪ್ರಭು ಯೇಸು ಕ್ರಿಸ್ತರ ಜನನದ ದಿನವನ್ನು ಆಚರಿಸುವಾಗ ಇವೆಲ್ಲ ಅಂಶಗಳನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನ ಜೀವಿಸಬೇಕು. ಮುಖ್ಯವಾಗಿ ನಾವೆಲ್ಲರೂ ಪ್ರಭು ಯೇಸು ಕ್ರಿಸ್ತರ ಒಂದು ಜನನವನ್ನ ಇತರರಿಗೆ ಸಾರಬೇಕು. ಇತರರಿಗೆ ಸಾರಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾನು ಪ್ರಭು ಯೇಸು ಕ್ರಿಸ್ತರನ್ನ ನನ್ನ ಅರುಣ್ಮನೆಗಳಲ್ಲಿ ಸ್ವೀಕರಿಸಬೇಕು, ತದನಂತರ ಅವರನ್ನ ಇತರರಿಗೆ ಸಾರಬಹುದು ಎನ್ನುವುದಾಗಿ ನಮ್ಮ ಶುಭ ಸಂದೇಶ ನಮಗೆ ಕರೆ ನೀಡುತ್ತೆ. ಹಾಗಿದ್ದಲ್ಲಿ ನಾವೆಲ್ಲರೂ ಪ್ರಭು ಯೇಸು ಕ್ರಿಸ್ತರ ಜನನವನ್ನು ಕೇವಲ ಒಂದೇ ದಿನದಲ್ಲಿ ಮುಗಿಸಿ ಮನೆಗೆ ಹೋಗಿ ಮಲಗುವುದಲ್ಲ, ಬದಲಿಗೆ ಪ್ರತಿದಿನ ಪ್ರಭು ಯೇಸು ಕ್ರಿಸ್ತರು ಹುಟ್ಟುತ್ತಾರೆ. ಗೊತ್ತಲ್ಲ ನಿಮ್ಗೆ? ಎಲ್ಲಿ? ದಿವ್ಯ ಬಲಿ ಪೂಜೆಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಪ್ರತಿನಿತ್ಯ ದಿವ್ಯ ಬಲಿ ಪೂಜೆಯಲ್ಲಿ ಅವರು ಹುಟ್ಟುತ್ತಾರೆ. ನಮಗಾಗಿ ಬಲಿಪೀಠದಲ್ಲಿ ಅವರು ಬಲಿಯರ್ಪಣೆಯನ್ನು ಹೊಂದುತ್ತಾರೆ. ಕೊನೆಯದಾಗಿ ಪುನರುತ್ಥಾನರಾಗುತ್ತಾರೆ. ಇದನ್ನು ನಾವು ವಿಶ್ವಾಸಿಸಿ ಪ್ರತಿದಿನವೂ ಪ್ರಭು ಯೇಸು ಕ್ರಿಸ್ತರನ್ನು ಸ್ವೀಕರಿಸಿ ಅವರನ್ನು ಇತರರಿಗೆ ನೀಡಲು ಬೇಕಾಗಿರುವ ವರದಾನಗಳಿಗಾಗಿ ಇದನ್ನು ದಿವ್ಯ ಬಲಿ ಪೂಜೆ ನಾವೆಲ್ಲರೂ ಪ್ರಾರ್ಥಿಸೋಣ. ಆಮೇಲೆ ಇದು ನಿಂತು ವಿಶ್ವಾಸ